ಎಸ್ಎಂ ಕೃಷ್ಣ ಇನ್ನಿಲ್ಲ ಅನ್ನೋ ಸುದ್ದಿ ಬೆಳ್ಳಂಬೆಳಗ್ಗೆಯೇ ಕರುನಾಡಿಗೆ ಬರಸಿಡಿಲಿನಂತೆ ಬಡಿದಿತ್ತು. ಸೂತಕದ ಮಧ್ಯೆ ಬೆಳಗಾವಿ ಅಧಿವೇಶನ ಗುರುವಾರಕ್ಕೆ ಮುಂದೂಡಿಕೆಯಾದರೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನ ಮತ್ತು ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ ನಡೆದಿದೆ. ಅವರ ಕನಸು ಬೆಂಗಳೂರು ನಗರವನ್ನ ಸಿಂಗಾಪುರ ಮಾಡಬೇಕು. ಒಬ್ಬ ಸ್ನೇಹಜೀವಿ, ಯಾರನ್ನು ದ್ವೇಷಿಸಿಲ್ಲ. ಸಂಸ್ಕೃತಿ, ಸಾಹಿತ್ಯ ಅವುಗಳ ಬಗ್ಗೆ ತುಂಬಾ ಅಭಿರುಚಿ ಇರ್ತದೆ. ಬೆಂಗಳೂರು ಕರ್ನಾಟಕಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಒಂದು ಹೆಸರು ತಂದುಕೊಟ್ಟಿದ್ದೆ ಅವರು. ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಅವರೆಲ್ಲರಿಗೂ ನೀಡಲಿ. ಬೆಂಗಳೂರಿನ ಅಭಿವೃದ್ಧಿ ಹರಿಕಾರ, ಕೆಂಪೇಗೌಡ ಏರ್ಪೋರ್ಟ್ನ ಸೂತ್ರಧಾರ, ಬಿಸಿಯೂಟದ ರೂವಾರಿ, ದೂರದರ್ಶಿತ್ವದ ನಾಯಕತ್ವ, ಶಿಸ್ತುಬದ್ಧ ಜೀವನ, ಅಧ್ಯಯನಶೀಲ ಪ್ರವೃತ್ತಿ, ಹೀಗೆ ನಾನಾ ವಿಶೇಷತೆಗಳನ್ನು ಹೊಂದಿದ್ದ ಕರ್ನಾಟಕದ ಸುಶಿಕ್ಷಿತ ಸಿಎಂ ಎಸ್ಎಂ ಕೃಷ್ಣ ವಿಧಿವಶರಾಗಿದ್ದ ಕರುನಾಡು ಶೋಕ ಸಾಗರದಲ್ಲಿ ಮುಳುಗಿದೆ. ಕೃಷ್ಣ ವಿಧಿವಶ, ಬೆಳಗಾವಿ ಅಧಿವೇಶನ ಗುರುವಾರಕ್ಕೆ ಮುಂದೂಡಿಕೆ. ಬೆಳ್ಳಂಬೆಳಗ್ಗೆಯೇ ಕೃಷ್ಣ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಕರುನಾಡೆ ಕಂಬನಿ ಮಿಡಿದಿದೆ. ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಿನ್ನೆಯಷ್ಟೇ ಆರಂಭಗೊಂಡಿದ್ದ ಅಧಿವೇಶನವು ಮುಂದೂಡಿಕೆಯಾಗಿದೆ. ಎಸ್ಎಂ ಕೃಷ್ಣ ನಿಧನದ ಬೆನ್ನಲ್ಲೇ ಸಂತಾಪ ಸೂಚನಾ ಕಲಾಪ ಮಧ್ಯಾಹ್ನದವರೆಗೂ ನಡೆಯಿತು. ಬಳಿಕ ಕಲಾಪವನ್ನ ಗುರುವಾರ ಬೆಳಿಗ್ಗೆ 11 ಗಂಟೆಯವರೆಗೆ ಸ್ಪೀಕರ್ ಯುಟಿ ಖಾದರ್ ಮುಂದೂಡಿದ್ರು. 11/12/2024 ಸಾರ್ವತ್ರಿಕ ರಜೆ ಇರುವ ಕಾರಣ ಕಲಾಪ ಇರುವುದಿಲ್ಲ. ಇದಕ್ಕೆ ಸದನ ಸಹಮತಿ ಇದೆ ಎಂದು ದಿನಾಂಕ 12 ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ನಾಳೆ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಎಸ್ಎಂ ಕೃಷ್ಣ ನಿಧನದ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯದಾದ್ಯಂತ ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. 3 ದಿನ ಶೋಕಾಚರಣೆ ಘೋಷಿಸಲಾಗಿದೆ. 3 ದಿನ ಶೋಕ ದಿನಾಚರಣೆ ಆಚರಣೆ ಮಾಡ್ತಾರೆ. ಫ್ಲಾಗು ಅರ್ಧಕ್ಕೆ ಇಳಿಸ್ತಕ್ಕಂಥ ಮತ್ತೆ ನಾಳೆ ರಜಾ ಘೋಷಣೆ ಮಾಡಿದ್ದೀವಿ. ರಾಮನಗರದಲ್ಲಿ 3 ಕಡೆ ಕೃಷ್ಣರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಿಂದ ನಾಳೆ ಬೆಳಿಗ್ಗೆ 8 ಗಂಟೆಗೆ ಹುಟ್ಟೂರಿನತ್ತ ಕೃಷ್ಣರ ಪಾರ್ಥಿವ ಶರೀರ ರವಾನೆಯಾಗಲಿದೆ. ಹೀಗಾಗಿ ಒಟ್ಟು 3 ಕಡೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಿಡದಿಯ ಬಿಜೆ ಸರ್ಕಲ್, ರಾಮನಗರದ ಐಜೂರು ಸರ್ಕಲ್ ಹಾಗೂ ಚನ್ನಪಟ್ಟಣದ ಗಾಂಧಿ ಭವನ ಸರ್ಕಲ್ನಲ್ಲಿ ಸಾರ್ವಜನಿಕರು ಅಂತಿಮ ದರ್ಶನ ಪಡೆಯಬಹುದು ಅಂತ ಡಿಸಿ ಯಶವಂತ್ ವಿ ಗುರ್ಕಲ್ ಮಾಹಿತಿ ನೀಡಿದ್ದಾರೆ. ಸೋಮನಹಳ್ಳಿಯಲ್ಲಿ ಕೃಷ್ಣರ ಅಂತ್ಯಕ್ರಿಯೆ. ಎಸ್ಎಂ ಕೃಷ್ಣರ ಸಂಬಂಧಿಕರು ವಿದೇಶದಲ್ಲಿ ಇರೋದರಿಂದ ಆಗಮಿಸೋದು ತಡವಾಗಲಿದೆ. ಹೀಗಾಗಿ ನಾಳೆ ಹುಟ್ಟೂರು ಮಂಡ್ಯ ಜಿಲ್ಲೆ ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಲಕ್ಷ ಜನ ಬರೋ ಸಾಧ್ಯತೆ ಇದ್ದು ಮಂಡ್ಯ ಜಿಲ್ಲಾಡಳಿತದಿಂದ ಸಂಪೂರ್ಣ ವ್ಯವಸ್ಥೆ ಮಾಡಲಾಗಿದೆ. 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ದರ್ಶನ ಪಡೆಯೋರ ಇಚ್ಛೆಯವರು 3 ಗಂಟೆ ಒಳಗಡೆ ದರ್ಶನವನ್ನ ಪಡಬಹುದು. ನಾಳೆ ಸೋಮನಹಳ್ಳಿಯ ಎಸ್ಎಂ ಕೃಷ್ಣರ ನೆಚ್ಚಿನ ಕಾಫಿ ಡೇ ಆವರಣದಲ್ಲೇ ಅಂತ್ಯಕ್ರಿಯೆ ನಡೆಯಲಿದೆ. ಬೆಳಿಗ್ಗೆ ಸೋಮನಹಳ್ಳಿಗೆ ಎಸ್ಎಂಕೆ ಪಾರ್ಥಿವ ಶರೀರ ಆಗಮಿಸಲಿದ್ದು ಬೆಳಿಗ್ಗೆ 10ರಿಂದ 3 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಂತಿಮ ದರ್ಶನದ ಬಳಿಕ ಒಕ್ಕಲಿಗ ಸಂಪ್ರದಾಯದಂತೆ ಎಸ್ಎಂ ಕೃಷ್ಣ ಅಂತ್ಯ ಸಂಸ್ಕಾರ ನಡೆಯಲಿದೆ. ವೈದಿಕ ವಿಧಿವಿಧಾನಗಳನ್ನು ಅನುಸರಿಸಿ ಒಕ್ಕಲಿಗ ಸಂಪ್ರದಾಯದಂತೆ ಅಂದರೆ ಅವರಲ್ಲಿ ಯಾವ ಮಾಡ್ತಾರೆ ಅದೇ ರೀತಿ ಕರ್ಮಾಂತಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಅದರಿಂದ ಅದರಲ್ಲಿ ಖನನ ಅಂದ್ರೆ ಹೂಳೋದು, ದಹನ ಅಂದ್ರೆ ಸುಡೋದು. ಆ ಅಗ್ನಿ ಸಂಸ್ಕಾರದ ವಿಧಿವಿಧಾನದಲ್ಲಿ ಅವರಿಗೆ ನಾವಿಲ್ಲಿ ಸಂಸ್ಕಾರವನ್ನು ನಾಳೆ ಮಾಡ್ತಾ ಇದೀವಿ. ಅಜಾತ ಶತ್ರುವಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದ ಎಸ್ಎಂ ಕೃಷ್ಣ ಕಣ್ಮರೆಯಾಗಿದ್ದು ಕರುನಾಡಿಗೆ ಕರುನಾಡೆ ಶೋಕ ಸಾಗರದಲ್ಲಿ ಮುಳುಗಿದೆ. ಬ್ಯೂರೋ ರಿಪೋರ್ಟ್, TV9.